ಸಿಎಂ ಸಿದ್ದರಾಮಯ್ಯ ಶರ್ಟ್ಗೆ ಬೆಂಕಿಯ ಶಾಖ ತಗುಲಿದಂತ ಒಂದು ಘಟನೆ ವರದಿಯಾಗಿದೆ. ಇದಾಗಿರೋದು ಕಿತ್ತೂರು ಉತ್ಸವದಲ್ಲಿ. ಕಿತ್ತೂರು ಉತ್ಸವಕ್ಕೆ ಚಾಲನೆ ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಒಂದು ಸಣ್ಣ ಅವಘಡ. ಸಿಎಂ ಶರ್ಟ್ಗೆ ಆ ಒಂದು ಉತ್ಸವದ ಜ್ಯೋತಿ ಏನಿತ್ತಲ್ಲ, ಒಂದು ಕಂಬ, ದೀಪದ ಕಂಬ, ಅದರಲ್ಲಿ ಉರಿತಾ ಇದ್ದಂತಹ ಒಂದು ಜ್ಯೋತಿ, ಆ ಬೆಂಕಿಯ ಶಾಖ ಸಿದ್ದರಾಮಯ್ಯ ಅವರಿಗೆ ತಗುಲಿದೆ. ತಕ್ಷಣಕ್ಕೆ ಅಲ್ಲಿದ್ದಂತಹ ಗನ್ಮ್ಯಾನ್ ಅದನ್ನ ನೋಡಿದು ತಕ್ಷಣ ಸಿದ್ದರಾಮಯ್ಯ ಅವರನ್ನ ಸೈಡಿಗೆ ಕರೆಸ್ಕೊಳ್ತಾರೆ. ಸಿಎಂ ಪಕ್ಕದಲ್ಲೇ ಉತ್ಸವದ ಜ್ಯೋತಿ ಏನು ಉರಿತಾ ಇತ್ತಲ್ಲ, ಸೊ ಅದರಿಂದಾಗಿ ಆದಂತಹ ಒಂದು ಘಟನೆ ಇದು. ಬಟ್ ಅದೃಷ್ಟವಶಾತ್ ಯಾವುದೇ ರೀತಿ ತೊಂದರೆ ಅಂತೂ ಆಗಿಲ್ಲ. ಬಟ್ ಇದನ್ನ ಈಗ ರಾಜಕೀಯ ವಲಯದಲ್ಲಿ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಇದನ್ನ ವಿವರಿಸ್ತಾ ಇದ್ದಾರೆ. ಯಾಕಂದ್ರೆ ಕಿತ್ತೂರು ಉತ್ಸವಕ್ಕೆ ಚಾಲನೆ ಕೊಡಬೇಕಾದಂತಹ ಸಂದರ್ಭದಲ್ಲಿ ಆದಂತಹ ಒಂದು ಸಣ್ಣ ಘಟನೆ ಇದು. ಬಟ್ ಬೇರೆ ಬೇರೆ ರೀತಿಯ ಒಂದು ವ್ಯಾಖ್ಯಾನಗಳು, ಅದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಅರ್ಥಗಳನ್ನು ಕೂಡ ಈಗ ಕಲ್ಪಿಸಲಾಗ್ತಾ ಇದೆ. ಯಾಕಂದ್ರೆ ಮೊದಲೇ ಸಿಎಂ ಸಿದ್ದರಾಮಯ್ಯ ಈಗ ಈ ಮುಡಾ ಹಗರಣದ ಬೆಂಕಿಯಿಂದ ಬಳಲಿ ಹೋಗಿದ್ದಾರೆ. ಆ ಮುಡಾ ಹಗರಣದ ಒಂದು ಶಾಖ ಸರಿಯಾಗೇ ತಟ್ಟಿದೆ ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಅವರಿಗೆ. ಸೊ ಹಾಗಾಗಿ ಇದರ ನಡುವೆ ಇವತ್ತು ನಡೆದಂತಹ ಈ ಒಂದು ಘಟನೆ, ಬಟ್ ಸಣ್ಣ ಘಟನೆ, ಅಂಥದ್ದೇನು ದೊಡ್ಡ ಘಟನೆ ಏನಲ್ಲ. ಇವತ್ತು ಕಿತ್ತೂರು ಉತ್ಸವಕ್ಕೆ ಚಾಲನೆ ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ನೋಡಿ, ದೃಶ್ಯಗಳಲ್ಲಿ ಗಮನಿಸ್ಬೋದು ನೀವು. ಅಲ್ಲಿ ನಾವು ಬಾಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಆ ಜ್ಯೋತಿ ಏನು ಉರಿತಾ ಇತ್ತಲ್ಲ, ಅದ್ರ ಪಕ್ಕದಲ್ಲೇ ನಿಂತಿದ್ರು ಸಿದ್ದರಾಮಯ್ಯ. ಸಂದರ್ಭದಲ್ಲಿ ಸ್ವಲ್ಪ ಹತ್ರಕ್ಕೆ ಹೋಗ್ತಾರೆ, ಆ ಜ್ಯೋತಿಯ ಹತ್ರಕ್ಕೆ. ಆ ಟೈಮ್ನಲ್ಲಿ ಶರ್ಟ್ಗೆ ಶಾಖ ತಗುಲುತ್ತೆ. ತಕ್ಷಣಕ್ಕೆ ಅಲ್ಲಿದ್ದಂಥ ಗನ್ಮ್ಯಾನ್ ಹತ್ರಕ್ಕೆ ಹೋಗಿ, ಸರ್ ಸ್ವಲ್ಪ ಸೈಡಿಗೆ ಬನ್ನಿ ಅಂತ ಹೇಳಿ ಅವ್ರನ್ನ ಸೈಡಿಗೆ ತಗೋತಾರೆ. ಆಗ ಎಚ್ಚೆತ್ಕೊಳ್ಳುವಂತಹ ಸಿದ್ದರಾಮಯ್ಯ ಸ್ವಲ್ಪ ಕೈ ಹತ್ರ ನೋಡಿ, ಅಲ್ಲಿ ಎಡಗೈಯನ್ನು ಹಿಡ್ಕೊಳ್ತಾರೆ. ಬಹುಶಃ ಆ ಶಾಖ ತಾಗಿದೆ ಅಂತ ಅನ್ಸುತ್ತೆ ಅವ್ರಿಗೂ, ಸ್ವಲ್ಪ ಬಿಸಿ ಆ ಶಾಖ ತಾಗಿದೆ ಅನ್ಸುತ್ತೆ. ಆಮೇಲೆ ಎಲ್ಲವೂ ಕೂಡ ಸರಿ ಹೋಯಿತು. ಹಸಿರು ನಿಶಾನೆಯನ್ನು ತೋರಿಸಿ ಉತ್ಸವಕ್ಕೆ ಚಾಲನೆಯನ್ನು ಕೊಡಲಾಯಿತು. ಎರಡ್ನೂರನೇ ವರ್ಷಾಚರಣೆಯ ಅಂಗವಾಗಿ ಶತಮಾನೋತ್ಸವದ ವಿಜಯ ಜ್ಯೋತಿ ಯಾತ್ರೆಗೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಸಿದ್ದರಾಮಯ್ಯ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಕಿತ್ತೂರು ಚಾಲನೆಯನ್ನ ನೀಡ್ತಾ ಇದ್ದಾರೆ. ಕಿತ್ತೂರು ವಿಜಯ ಜ್ಯೋತಿ ಬೆಂಗಳೂರಿನಿಂದ ಚಾಲನೆ ನೀಡಿದ್ದು 200ನೇ ವರ್ಷಾಚರಣೆಯ ಅಂಗವಾಗಿ ಶತಮಾನೋತ್ಸವದ ವಿಜಯ ಜ್ಯೋತಿ ಯಾತ್ರೆಗೆ ಸೊ ಇವತ್ತು ಬೆಂಗಳೂರಿನಲ್ಲಿ ಚಾಲನೆ ಕೊಟ್ಟಂತಹ ಸಂದರ್ಭದಲ್ಲಿ ಆಗಿರುವಂಥದ್ದು, ಕಿತ್ತೂರು ಉತ್ಸವಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ರು. ಒಂದು ವಿಜಯದ ಜ್ಯೋತಿ ಅದನ್ನ ಬೆಳಗಿದ ನಂತರ ಆದಂಥ ಒಂದು ಸಣ್ಣ ಘಟನೆ ಇದು. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಅನಿಲ್ ನೀಡ್ತಾರೆ. ಅನಿಲ್, ಬಹುಶಃ ಹೆಚ್ಚಿನ ಏನು ತೊಂದರೆ ಆಗಿಲ್ಲ ಅಂತ ಅನ್ಸುತ್ತೆ. ತಕ್ಷಣಕ್ಕೆ ಅಲ್ಲಿದ್ದಂಥವ್ರು ಎಚ್ಚೆತ್ಕೊಂಡಿದ್ದಾರೆ. ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ಬಹುಶಃ ಬೆಂಕಿ ತಗಲೋ ಸಾಧ್ಯತೆಗಳು ಇದ್ವು ಅಂತ ಅನ್ಸುತ್ತೆ. ಈಗ ಎಲ್ಲವೂ ಕ್ಲಿಯರ್ ಆಗಿರಬೇಕು. ಅನಿಲ್, ಏನಿದೆ ಹೆಚ್ಚಿನ ಮಾಹಿತಿ, ಏನಾಗಿದೆ ಎಕ್ಸಾಕ್ಟ್ ಆಗಿ, ಡೀಟೇಲ್ಸ್ ಏನಿದೆ? ಎಸ್ ರೆಹಮಾನ್, ಅಂದ್ರೆ ಕಿತ್ತೂರು ಉತ್ಸವ ಜ್ಯೋತಿ ಬೆಳಗುವ ವೇಳೆ ಒಂದು ಪ್ರಸಂಗ ನಡೆಯುತ್ತೆ. ಅಂದ್ರೆ ವಿಧಾನಸೌಧ ಮುಂಭಾಗ ಕಾರ್ಯಕ್ರಮ ನಡೀತಾ ಇರುತ್ತೆ. ಈ ಒಂದು ವೇಳೆ ಸಿಎಂ ಅದಕ್ಕೆ ಒಂದು ಪಂಜಿಗೆ ಒಂದು ಬೆಳಗೋದ್ರ ಮೂಲಕ ಒಂದು ಚಾಲನೆ ಕೂಡ ಕೊಡಕ್ಕೆ ಹೋಗ್ತಾರೆ. ಈ ವೇಳೆ ಒಂದು ಅಚಾತುರ್ಯ ನಡೆದಿರುವಂತದ್ದು. ಅಂದ್ರೆ ಉತ್ಸವಕ್ಕೆ ಹಸಿರು ನಿಶಾನೆ ತೋರುವ ವೇಳೆ ಒಂದು ಬೆಂಕಿ ಒಂದು ಸ್ಪರ್ಶ ಆಗುತ್ತೆ. ಅದು ತಕ್ಷಣವೇ ಎಚ್ಚಂತಹ ಗನ್ಮೆನ್ ಅದನ್ನ ಕೂಡಲೇ ಸಿಎಂ ಅನ್ನ ಸ್ವಲ್ಪ ಸೆಡಿಗೆ ಕೆಲಸುವಂತ ಕೆಲಸ ಕೂಡ ಆಗುತ್ತೆ. ಅಂದ್ರೆ ಈಗ ಸ್ವಲ್ಪದರಲ್ಲೇ ಒಂದು ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ಒಂದು ಸಮಯ ಪ್ರಜ್ಞೆ ಅಲ್ಲಿ ವರ್ಕೌಟ್ ಆಗಿರುವಂತ, ಇಲ್ಲಂದ್ರೆ ಒಂದು ದೊಡ್ಡ ಅನಾಹುತ ಸಂಭವಿಸಿದೆ. ಸದ್ಯಕ್ಕೆ ಈಗ ಒಂದು ಹಸಿರು ನಿಶಾನೆ ತೋರಿಸುವಂತ ವೇಳೆ ಈ ಒಂದು ಘಟನೆ ಸಂಭವಿಸುವಂತದ್ದು. ಸದ್ಯಕ್ಕೆ ಯಾವುದೇ ರೀತಿಯ ಒಂದು ಅಪಾಯ ಕೂಡ ಕಂಡು ಬಂದಿಲ್ಲ ರೆಹಮಾನ್. ಓಕೆ, ಥ್ಯಾಂಕ್ ಯು ಅನಿಲ್. ಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ 200ನೇ ವರ್ಷಾಚರಣೆಯ ಅಂಗವಾಗಿ ಶತಮಾನೋತ್ಸವದ ವಿಜಯ ಜ್ಯೋತಿ ವರ್ಷಾಚರಣೆಯ ಅಂಗವಾಗಿ ಸೊ ಇದು ಕಿತ್ತೂರು ಉತ್ಸವದಲ್ಲಿ ಆಗಿರುವಂಥದ್ದು.